ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಏನಂದರೆ ಈ ಒಂದು SSLC ಒಂದು ರಿಸಲ್ಟ್ ಡೇಟ್ಗೆ ಸಂಬಂಧಪಟ್ಟಂತಹ ಒಂದು ಬಿಗ್ ಅಪ್ಡೇಟ್, ಒಂದು ನ್ಯೂಸ್ ವರದಿ ಮಾಡಿದೆ. ನ್ಯೂಸ್ಗಳು ಯಾವುದ್ಯಾವುದಂದರೆ ಒಂದು ಇಂಡಿಯಾ ನ್ಯೂಸ್ TV ಅಂತ ನಿಮ್ಗೆ ಗೊತ್ತಿರೋದೇ ಪಾಪ್ಯುಲರು. ಈ ಒಂದು ಚಾನಲು ನಿನ್ನೆ ತಾನೇ ಒಂದು ವರದಿನ ಕೊಟ್ಟಿದೆ. ಏನಂದರೆ ಈ SSLC ರಿಸಲ್ಟ್ KCAB ಲೈಕ್ಲಿ ಟು ಅನೌನ್ಸ್ ಕ್ಲಾಸ್ 10th ರಿಸಲ್ಟ್ ಬೈ ಎಂಡ್ ಆಫ್ ದ ಏಪ್ರಿಲ್ ಅಂತ ಕೊಟ್ಟವ್ರೆ. ಸೊ ಇನ್ನೂ ಡೀಟೇಲ್ಸ್ ಒಳಗಡೆ ಇದೆ, ನಾನು ಎಲ್ಲ ಓದಿ ಹೇಳ್ತೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾವು ನಿಮ್ಮ ರಿಸಲ್ಟ್ ಬಂದ ತಕ್ಷಣ ನಾವು ಒಂದು ಫಸ್ಟ್ PUC ಸೆಕೆಂಡ್ PUC ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಇದೊಂದು ಬಿಗ್ ಅಪ್ಡೇಟು. ಎಷ್ಟೋ ಜನ ಕಾಯ್ತಾ ಇದ್ರಿ, ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ತಿಳಿಸ್ತಾ ಇದ್ರಿ, ಸರ್ ಇನ್ನೂ ಬಂದಿಲ್ಲ. ಆ್ಯಕ್ಚುಲಿ ನೋಡಿ, ಇನ್ನೊಂದು ಏನಂದರೆ ಈ ಒಂದು ವ್ಯಾಲ್ಯೂಯೇಷನ್ ಪ್ರೊಸೆಸ್ಸು ಇನ್ನೂ 15ರಿಂದ ಸ್ಟಾರ್ಟ್ ಆಗುತ್ತೆ. ಯಾವಾಗ? ಏಪ್ರಿಲ್ 15, ಅಂದರೆ ಫ್ರಮ್ ಟುಮಾರೋ, ನಾಳೆಯಿಂದ ನಿಮ್ಮ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಮಿನಿಮಮ್ ಅಂದರೆ ನೋಡಿ, ನಿಮ್ಗೆ ಇನ್ನೊಂದು ಏನಂದರೆ ಇರೋದು 3 ಎಕ್ಸಾಮ್ ಇದೆ ವರ್ಷಕ್ಕೆ. ಸೊ ಅದಕ್ಕೆ ಇಮ್ಮಿಡಿಯೇಟ್ಲಿ ಆಗ್ತಾ ಹೋಗುತ್ತೆ ಎಕ್ಸಾಮ್ಗಳು. ಇವಾಗ ವಿತಿನ್ 10 ಡೇಸ್ ಅಥವಾ 15 ಡೇಸ್ ಒಳಗಡೆ ನಿಮ್ಮ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ 1 ವೀಕ್ ಆದಮೇಲೆ ನಿಮ್ಮ ರಿಸಲ್ಟ್ ಬಿಡ್ತಾರೆ. ಸೊ ಅದೇ ಹಂಗೆ ನೋಡೋದಾದರೆ ನಾವು ಇವಾಗ ನೋಡೋಣ ಬನ್ನಿ, ಇವಾಗ ಯಾವಾಗ ಬರ್ಬೋದು ಅಂತ ಇವರು ವರದಿ ಮಾಡೋರೆ. ಆ ವೆಬ್ಸೈಟಿಂದ ಮಂಡಳಿಗೆ ಕಾಂಟ್ಯಾಕ್ಟ್ ಮಾಡಿ ಇವರು ವರದಿಯನ್ನು ಪ್ರಸ್ತಾಪಿಸಿದ್ದಾರೆ. ನೋಡೋಣ ಬನ್ನಿ ಏನು ಹೇಳೋರು ಈ ವರದಿಲಿ ಅಂತ. ಇದರಲ್ಲಿ ಫುಲ್ಲು ಡೀಟೇಲ್ ಇದೆ, ಫುಲ್ ಕೊಡ್ತಾಯಿದ್ದೀನಿ ನಾನು. ಏನು ಅಪ್ಡೇಟ್ ಬಂದರೂ ಇಮಿಡಿಯೇಟ್ಲಿ ತಲುಪಿಸ್ತಾ ಇದ್ದೀನಿ. ಬನ್ನಿ ನೋಡೋಣ, ಟೈಮ್ ಆಗುತ್ತೆ ನೋಡಿ. ಓದ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗಲಿಲ್ಲ ನಾನು ಹೇಳ್ತೀನಿ. ಸೊ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡಬೇಕು. ಕರ್ನಾಟಕ SSLC ರಿಸಲ್ಟ್ 2024 ವಿಲ್ ಬಿ ಅನೌನ್ಸ್ಡ್ ಸೂನ್ ಆನ್ ದ ಅಫಿಷಿಯಲ್ ವೆಬ್ಸೈಟ್. ನಿಮ್ಗೆ ಆಲ್ರೆಡಿ ಗೊತ್ತು, ಕರ್ನಾಟಕ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಎಕ್ಸಾಮಿನೇಷನ್ ಬೋರ್ಡ್ ಅಂತಿದೆ. ಸೊ ಅದರಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅದೇ. ಆ್ಯಸ್ ಪರ್ ಮೀಡಿಯಾ ರಿಪೋರ್ಟ್ಸ್, ದ ಸೆಕೆಂಡರಿ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ SSLC ಕ್ಲಾಸ್ 10th ರಿಸಲ್ಟ್ ವಿಲ್ ಬಿ ಔಟ್ ಇನ್ ದ ಎಂಡ್ ಆಫ್ ದ ಏಪ್ರಿಲ್ ಎಟ್ ದ ಬಿಗಿನಿಂಗ್ ಆಫ್ ದ ಮೇ. ನೋಡಿ ಇಲ್ಲಿ, ಎಂಡ್ ಆಫ್ ದ ಏಪ್ರಿಲ್ ಆರ್ ಬಿಗಿನಿಂಗ್ ಆಫ್ ದ ಮೇ, ಈ ಒಂದು ವೀಕಲ್ಲೇ ಬಂದುಬಿಡುತ್ತೆ. ಈ ಲಾಸ್ಟ್ ವೀಕ್ ಬರುತ್ತೆ. ತಪ್ಪಿದರೆ ಎಕ್ಸಾಮ್ ಈ ಒಂದು ಎಲೆಕ್ಷನ್ ಆಗುತ್ತೆ, MP ಎಲೆಕ್ಷನು. ಅದಾದಮೇಲೆ ಇಮಿಡಿಯೇಟ್ಲಿ ಅದರ ನೆಕ್ಸ್ಟ್ ದಿನ ಬರ್ಬೋದು, ಇಲ್ಲ ನೆಕ್ಸ್ಟ್ ಮೇ ಮಂತು ಫಸ್ಟ್ ವೀಕಲ್ಲೇ ಬಂದುಬಿಡುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ. ದ ಇವ್ಯಾಲ್ಯೂಯೇಷನ್ ಆಫ್ ಕರ್ನಾಟಕ SSLC ರಿಸಲ್ಟ್ ವಿಲ್ ಹೆಡ್ ಟು ಬಿಗಿನ್ ಆಗಬೇಕು. ಈ ನಾಳೆಯಿಂದ ಆಗ್ತಾ ಇರುತ್ತೆ. ಸೊ ನೋಡಿ ಅದೇ ಇದು ಸೇಮು. ಅಫಿಷಿಯಲ್ ಆಗಿ ಅವರಿಂದ ಕನ್ಫರ್ಮ್ ಆಗಿಲ್ಲ, ಬಟ್ ನ್ಯೂಸ್ಗಳ ವರದಿ ಪ್ರಕಾರ ಎಲ್ಲ ನ್ಯೂಸ್ಗಳು ವರದಿ ಮಾಡಿವೆ. ಅದ್ರ ಪ್ರಕಾರ ಈ ಮಂತ್ ಎಂಡಿಂಗ್ ಆರ್ ನೆಕ್ಸ್ಟ್ ಮೇ ಮಂತು ಫಸ್ಟ್ ವೀಕಲ್ಲೇ ಬರುತ್ತಂತ ಕನ್ಫರ್ಮ್ ಆಗಿದೆ. ನೋಡಿ, ನಿಮ್ಗೆ ಆಲ್ರೆಡಿ ನಾನು ವೆಬ್ಸೈಟ್ ಲಿಂಕ್ನ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ. ಸೊ ದಯವಿಟ್ಟು ಅದಕ್ಕೂ ವಿಸಿಟ್ ಮಾಡಿ. ವೆಬ್ಸೈಟ್ ಲಿಂಕ್ಗೆ ಏನಾದ್ರು ಮಾಹಿತಿ ಇದ್ದರೆ ಇಮಿಡಿಯೇಟ್ಲಿ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ನಾನು ನಿಮಗೆ ತಪ್ಪಿಸೋ ಕೆಲಸ ಮಾಡ್ತಾಯಿದ್ದೀನಿ. ನೋಡಿ, ಆಲ್ರೆಡಿ ಹೇಳಿದ್ದೀನಿ, ಲಾಸ್ಟ್ ವೀಕ್ ಆಫ್ ಏಪ್ರಿಲ್ ಆರ್ ಸ್ಟಾರ್ಟಿಂಗ್ ಮೇ 2024. ನೋಡಿ, ಮೊದಲು ನೋಡಿ, ದ ಅನೌನ್ಸ್ಮೆಂಟ್ ಆಫ್ ದ ರಿಸಲ್ಟ್ ವಿಲ್ ಬಿ ಡನ್ ಥ್ರೂ ಎ ಪ್ರೆಸ್ ಕಾನ್ಫರೆನ್ಸ್. ಮೊದಲು ಪ್ರೆಸ್ ಕಾನ್ಫರೆನ್ಸ್ ನಡೆಯುತ್ತೆ. ಸೊ ನೋಡಿ ಇಲ್ಲಿ ದ ಕರ್ನಾಟಕ SSLC ರಿಸಲ್ಟ್ 2024 ಡೇಟ್ ಆ್ಯಂಡ್ ಟೈಮ್ ವಿಲ್ ಬಿ ಅನೌನ್ಸ್ಡ್ 1 or 2 days ಬಿಫೋರ್ ದ ಪಬ್ಲಿಕೇಶನ್ ಆಫ್ ರಿಸಲ್ಟ್. ಇನ್ನು ರಿಸಲ್ಟ್ ಬಿಡೋ 1 ದಿನ ಅಥವಾ 2 ದಿನ ಮುಂಚೆನೇ ಪ್ರೆಸ್ ಕಾನ್ಫರೆನ್ಸ್ ಕರೀತಾರೆ. ಅದ್ರ ಬಗ್ಗೆ ಮಾಹಿತಿನ ನಿಮಗೆ ಆ ವೆಬ್ಸೈಟಲ್ಲೇ ನೀಡುತ್ತೆ. ಆ ವೆಬ್ಸೈಟಲ್ಲಿ ಮೇಲೆ ಸರ್ಕ್ಯುಲರ್ಸ್ ಅಂದರೆ ಈ ಸುತ್ತೋಲೆ ಅಂತಿರುತ್ತೆ, ಅಲ್ಲಿ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಏನೇನು ರೀಸೆಂಟಾಗಿ ನಡೆಯುತ್ತೆ ಅವೆಲ್ಲನೂ ಅಲ್ಲಿ ಕೊಡ್ತಾ ಹೋಗ್ತಾರೆ ಅವರು. ಸ್ಟೂಡೆಂಟ್ಸ್ ಆರ್ ಅಡ್ವೈಸ್ಡ್ ಟು ಸ್ಟೇ ಟ್ಯೂನ್ ದ ಅಫಿಷಿಯಲ್ ವೆಬ್ಸೈಟ್ ಫಾರ್ ದ ಲೇಟೆಸ್ಟ್ ಅಪ್ಡೇಟ್ಸ್. ನೋಡಿ, ಆ ಅಫಿಷಿಯಲ್ ವೆಬ್ಸೈಟ್ದ ನನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ಅದನ್ನು ವಿಸಿಟ್ ಮಾಡಿ. ಇನ್ನೇನು ಈ ಮಾಹಿತಿ ನಿಮಗೆ ಎಷ್ಟೋ ಜನ ಕೇಳ್ತಾ ಇದ್ರಿ, ಅದಕ್ಕಾಗಿ ನಾನು ಕೂಡ ಮೇಲ್ ಮಾಡಿದ್ದೆ ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ. ಸೊ ಅವರು ಹೇಳಿದರು ಈ ಮಂತ್ ಎಂಡಿಂಗ್ ಆರ್ ನೆಕ್ಸ್ಟ್ ವೀಕು, ಇಲ್ಲ ನನಗೆ ಹೇಳಿದ್ದಂದರೆ 10th ಮೇ 10ನೇ ತಾರೀಕು ಅಂತ ಅವರು ಹೇಳಿದ್ದು. ಸೊ ನೋಡೋಣ, ಈ ನ್ಯೂಸ್ ವರದಿ ಪ್ರಕಾರ ಈ ಮಂತ್ ಎಂಡಿಂಗ್ ಆರ್ ಮೇ ಮಂತ್ ಫಸ್ಟ್ ವೀಕಲ್ಲಿ ಅಂತ ಹೇಳವ್ರೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ ನೋಡೋಣ. ಈಗ ಮತ್ತೆ ಇನ್ನೂ 50 ಜನ ಆದರೆ ನನ್ನ ಚಾನಲ್ 1K ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗುತ್ತೆ. ಸೊ ಅದಾದ ತಕ್ಷಣ ಇಮಿಡಿಯೇಟ್ಲಿ ನಾನು ಲೈವ್ ಬರ್ತಾಯಿದ್ದೀನಿ 1K ಆದಮೇಲೆ. ಸೊ ಇಲ್ಲಿ ಆಪ್ಷನ್ ಇಲ್ಲ, 1K ಆದಮೇಲೆ ಅದು ಲೈವ್ ಆಪ್ಷನ್ ಓಪನ್ ಆಗುತ್ತೆ. ಸೊ ಬರ್ತಾ ನಿಮಗೆ ಫಸ್ಟ್ PUC ಸೆಕೆಂಡ್ PUC ಎಲ್ಲನೂ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ.
ಸೊ ಯಾರ್ಯಾರು ನೋಡ್ತಾ ಇದ್ದೀರಾ ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಒಂದು ಸದುಪಯೋಗ ಅವರು ಪಡಿಸ್ಕೊಳ್ಳಿ. ಎಷ್ಟೋ ಜನಕ್ಕೆ ಇನ್ನೂ ನಮ್ಮ ಚಾನಲ್ ರೀಚ್ ಆಗಿಲ್ಲ. ಸೊ ಅದಕ್ಕಾಗಿ ಇನ್ನೇನೇ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ನನ್ನ ಒಂದು ಬಯೋದಲ್ಲಿ ಈ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಇಮಿಡಿಯೇಟ್ಲಿ ಅಲ್ಲೋಗಿ ನೀವು ಮೆಸೇಜ್ ಮಾಡ್ಬೋದು. ಅಲ್ಲಂತೂ ದಿನ 100 ಕ್ವಶನ್ಸ್ ಬರ್ತಾಯಿದೆ. ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಸು ಕೇಳ್ತಾ ಇದ್ದೀರಾ. ಸೊ ಎಲ್ಲರಿಗೂ ನಾನು ರಿಪ್ಲೈ ಮಾಡಿದ್ದೀನಿ, ಒಬ್ರಿಗೂ ರಿಪ್ಲೈ ಇಲ್ಲ ಅಂತಿಲ್ಲ. ಯಾಕಂದರೆ ನಿಮಗೆ ನನಗೆ ಗೊತ್ತು, ನಾನು ಸ್ಟೂಡೆಂಟ್ ಆಗಿದ್ದಾಗ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ಅವೆಲ್ಲ ಏನಾದರೂ ಒಂದು ಯೂಟ್ಯೂಬಲ್ಲಿ ಕೇಳಿದರೆ ಅಲ್ಲಿ ಅಷ್ಟು ಬೇಗ ರೆಸ್ಪಾನ್ಸ್ ಬರೋಲ್ಲ. ಸೊ ನನಗೆ ಗೊತ್ತು ಒಂದು ಸ್ಟೂಡೆಂಟ್ಸ್ ಹೆಂಗೆ ತೊಂದರೆಗಳಿರುತ್ತೆ ಅಂತ. ಅದಕ್ಕಾಗಿ ವಿತ್ತಿನ್ ½ ಅನ್ ಅವರು ತೊಗೊತಿಲ್ಲ ನಾನು. ವಿತ್ತಿನ್ 1 ಅವರಲ್ಲೇ ನಿಮಗೆ ವಿತ್ತಿನ್ 1 ಅವರ್ ಒಳಗಡೆ ಮಾಡಿಬಿಡ್ತೀನಿ. ಅದ್ರ ಮೇಲೆ ನಾನು ಯಾವ ಒಂದು ಕಮೆಂಟ್ಗೂ ತೊಗೊಂಡಿಲ್ಲ. ದಯವಿಟ್ಟು ಯಾರು ಬೇಕಾದ್ರೂ ಕೇಳಿ ನೀವು. ಇನ್ನೇನೇ ಇದ್ದರೂ ನಾನು ಈ ಚಾನಲಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ನಿಮ್ಮ ಒಂದು ಫಸ್ಟ್ ಪಿ ಯು ಸಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಇದು ಒಂದು BA BCom BSc ಮುಂದೆ ಏನು ಮಾಡಬೇಕಂತ ಅದೊಂದು ಹೇಳ್ಬೇಕು ನಾನಿನ್ನು. ಸೊ ಅದು ಆಲ್ರೆಡಿ ಹೇಳಿದ್ದೀನಿ. ನಿಮಗೆ ಈ ಫಸ್ಟ್ ಪಿ ಯು ಸಿ ಹೋಗ್ತಿರಲ್ಲ, ಅದು ಆಲ್ರೆಡಿ ಹೇಳಿದ್ದೀನಿ. ಇನ್ನು ಸೆಕೆಂಡ್ ಎಕ್ಸಾಮ್ 3 ಎಕ್ಸಾಮ್ ಇದೆಯಲ್ಲ, ಸೊ ಅದು ಬರೀತಾರೆ. ಸೊ ಅವ್ರಿಗೂ ಹೇಳ್ಬೇಕು. ಅದಕ್ಕೆ ಎಲ್ಲರದ್ದು ಒಂದು ಸತಿ ಎಕ್ಸಾಮ್ ಆದಮೇಲೆ ಒಟ್ಟಿಗೆ ಹೇಳ್ತೀನಿ ಇನ್ನೊಂದು ಸತಿ. ಸೊ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಮುಂದೇನಿಲ್ಲ, ಇಷ್ಟೇ ಮಾಹಿತಿ. ಇನ್ನೇನಾದರೂ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.